ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾನಂತರೂ ಆರಾಮದೆ ನೋಡ್ರಿ. ವೆಲ್ಕಮ್ ಟು ಡಿಂಪಲ್ ಕ್ವೀನ್ ಸುಜಾತ ವಿಲಾಗ್. ಶುಭೋದಯ. ನೋಡ್ರಿ, ನಾನಿವತ್ತು ಸಾಯಂಕಾಲದಿಂದ ಅಮಾವಾಸ್ಯೆ ದಿನ ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೇನಿ. ಅವತ್ತು ಮಾರ್ನಿಂಗ್ ನಂಗೆ ಪೂಜೆ ಮಾಡೋಕ್ಕಾಗಲಿಲ್ಲ, ಸೊ ಹಂಗೆ ಹೋಗಿದ್ದೆ. ನಾ ಬರೋದ್ರೊಳಗೆ ನಮ್ಮ ಅತ್ತಿ ಪೂಜೆ ಮಾಡಿದ್ರೆ ಅದ ವ್ಲಾಗಿಂದ ಸ್ಟಾರ್ಟ್ ಮಾಡೀನಿ. ಮಕ್ಕಳು ಜಸ್ಟ್ ಟ್ಯೂಷನ್ ಮುಗಿಸಿ ವಾಪಸ್ ಮನೆಗೆ ಬಂದರು. ಮನೆಗೆ ಬಂದ ತಕ್ಷಣ ಆಯ್ತಲ್ರಿ, ಅವ್ರದ್ದು 2-3 ತಾಸು ಟ್ಯೂಷನ್ನಾಗ ಕುಂತು ಬಂದಿರ್ತಾರೆ. ಇನ್ನು ಮನೆಗೆ ಬಂದ ತಕ್ಷಣ ಅಭ್ಯಾಸ ಮಾಡಂದ್ರೆ ಇಲ್ಲ ಅಂತ ಹಠ ನಡೆದಿತ್ತು. ನೋಡ್ತಿರ್ಬೋದು ನೀವು. ನಾ ಅವತ್ತಿನ ಬ್ಲಾಗ್ ಅಲ್ಲಿಗೆ ಮುಗಿಸಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದ್ರೆ ಪಾಡ್ಯ ದಿನ ಮಾರ್ನಿಂಗ್ ನೋಡ್ರಿ, ಬೆಳಿಗ್ಗೆ ಎದ್ದ ತಕ್ಷಣ ನಂದು ಮಾರ್ನಿಂಗ್ ರುಟೀನ್ ಏನಿರ್ತೈತಿ ಅದೆಲ್ಲ ಮುಗಿಸಿದೆ. ಅದ ಟೈಮ್ಗೆ ನಮ್ಮ ಮನೆ ಕಡೆ ನಳ ಬಂದುಬಿಟ್ಟಿದ್ದು. ಅದು ಬೋರಿನ ನೀರಾಯಿತು, ಕುಡಿಯೋ ನೀರಾಯಿತು ಗೊತ್ತಿರಲಿಲ್ಲ. ಸೊ ಟಾಕಿ ಎಲ್ಲ ಫುಲ್ ಆಗಿತ್ತು. ಅದಕ್ಕೆ ನಮ್ಮ ಯಜಮಾನ್ರು ಹಂಗಾರ ಗಾಡಿ ಅಮಾವಾಸ್ಯೆ ದಿನ ತೊಳೆದಿಲ್ಲ, ಈಗಾರ ತೊಳಿತೀನಿ ತಡಿ ಅಂತಂದು ಗಾಡಿ ತೊಳ್ಯಾಕಂತ ಪೈಪ್ ತೊಗೊಂಡು ಕೆಳಗೆ ಹೋಗ್ಯಾರ. ನಾನು ನೋಡ್ರಿ ಪುದೀನ ಇದು ಸಂತೆ ಒಳಗೆ ತೊಗೊಂಬಂದು ಜಸ್ಟ್ ಪಾಟ್ ಒಳಗೆ ಹಾಕಿದೆ. ಎಷ್ಟು ಚಂದ ಬೆಳೆದೈತಿ, ಭಾಳ ಚಂದ ಅನ್ನಿಸ್ತು. ಅದನ್ನು ನೋಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇಲ್ಲೇ ಇವರು ಗಾಡಿ ತೊಳೆಯೋ ಕೆಲಸ ಮಾಡಾಕತ್ತಾರ. ಪ್ರತಿ ಅಮಾವಾಸ್ಯೆಗೂ ಮನ್ಯಾಗ ಇರಂಗಿಲ್ಲಲ್ರಿ, ಇಲ್ಲ ಒನ್ ಟೈಮ್ ನಳ ಬಂದಿರಂಗಿಲ್ಲ ಮಾರ್ನಿಂಗ್. ಸೊ ಇವತ್ತು ಹೆಂಗಾರು ನಳ ಬಂದೈತಿ. ನಿನ್ನೆ ಅಮಾವಾಸ್ಯೆ ಗಾಡಿ ತೊಳ್ಯಾಕ ಆಗಿಲ್ಲ ಅಂತಂದು ಈಗ ಗಾಡಿ ತೊಳೆದು ಬಿಡ್ತೇನೆ. ಹುಡುಗರು ಮಲ್ಕೊಂಡಾರ, ಇಲ್ಲ ಅವ್ರು ಎದ್ರಂದ್ರೆ ನಾನೊಂದು ತೊಳಿತೇನೆ, ನೀನು ತೊಳಿತೀನಿ ಅಂತ ನಿಂದಿರ್ತಾರಂತಂದು ಪೈಪ್ ತೊಗೊಂಡು 2 ಗಾಡಿ ತೊಳ್ಯಾಕತ್ತಾರ ನೋಡ್ರಿ. ನಾನು ಅಷ್ಟೊತ್ತಿಗೊಳಗೆ ನಿಮ್ಗೆ ನಮ್ದು ಹಿಂದೆ ಗಾರ್ಡನ್ನ ಒಂದು ರೌಂಡ್ ಸುತ್ತಾಕಿಸ್ಕೊಂಡು ಬರ್ತೇನೆ. ಬರ್ರಿ ನಮ್ಮ ಗಾರ್ಡನ್ ಹೆಂಗೈತೆ ಅಂತಂದು ತೋರಿಸ್ತೇನೆ. ನಮ್ಮ ಗಾರ್ಡನ್ ಐತಿ, ಈ ರೀತಿ ಐತಿ ನೋಡ್ರಿ. ಅಲ್ಲೇ ನಮ್ದು ಗಾರ್ಡನ್ನಾಗ ದಾಸವಾಳ, ಗುಲಾಬಿ, ತುಳಸಿ ಸಿಕ್ಕಾಪಟ್ಟೆ ಇದ್ವು. ಈಗ ಲಾಸ್ಟ್ ಟೈಮ್ ಎಲ್ಲ ಕಟ್ ಮಾಡೇವಿ. ಪಪ್ಪಾಯ ಗಿಡನೂ ಬೆಳೆದಾವು. ಅದ್ರೊಳಗೆ ಪಪ್ಪಾಯ ಕಾಯಿ ಆಗ್ಯಾವು, ಹೂ ಆಗಿ ಉದ್ರಿದ್ದು ರೀ ಅವು. ಈಗಷ್ಟೇ ಜಸ್ಟ್ ಸ್ಟಾರ್ಟ್ ಆಗೈತಿ ಕಾಯಿ ಬಿಡಾಕ. ಅದ್ರ ಹಣ್ಣು ಟೇಸ್ಟ್ ಹೆಂಗೈತಿ ಗೊತ್ತಿಲ್ಲ. ನಾವು ಮಾರ್ಕೆಟ್ನಾಗ ಏನು ಹಣ್ಣು ತಂದಿರ್ತೇವಲ್ಲ, ಅದು ಬೀಜ ಇತ್ತು. ಅದನ್ನ ಬೀಜ ನಾವು ಹಿತ್ತಲದೊಳಗೆ ಹಾಕಿದ್ವಿ. ಸೊ ಅದು ಈಗ ಬೆಳೆದು ಸಿಕ್ಕಾಪಟ್ಟೆ ದೊಡ್ಡ ಗಿಡಗಳಾಗ್ಯಾವ. ನೋಡ್ತಿರ್ಬೋದು ನೀವು. ನಮ್ಮ ಪಪ್ಪಾಯ ಗಿಡ ನೋಡಾಕ ಖುಷಿ ಆಗ್ತೈತಿ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಬೆಳೆದಾವು. ಇಷ್ಟು ದೊಡ್ಡ ಗಿಡ ಆದಂಗೆ ಆಗೈತಿ ನಮ್ಮ ಹಿತ್ತಲದೊಳಗೆ. ಮೊದಲು ಆ ಜಾಗದೊಳಗೆ ಕಬ್ಬು ಬೆಳೆದಿದ್ವು. 2-3 ವರ್ಷ ನಾವು ಕಬ್ಬಕ್ಕೆ ಕೊಂಡಿದ್ದಿಲ್ಲ. ದೀಪಾವಳಿ ಹಬ್ಬ, ತುಳಸಿ ಹಬ್ಬಕ್ಕೆ ಅಲ್ಲಿದ ಕಬ್ಬೆಲ್ಲ ಕಿತ್ಕೊಂಡು ನಾವು ಪೂಜೆ ಮಾಡ್ತಿದ್ವಿ. ಬಟ್ ಈ ಸತಿ ಆ ಪ್ಲೇಸ್ ಒಳಗೆ ಪಪ್ಪಾಯ ಗಿಡ ಬೆಳೆದೇವಿ. ನೋಡಿದ್ರಿ ನೀವು, ಭಾಳ ದೊಡ್ಡದಂದ್ರೆ ದೊಡ್ಡದಾಗೈತಿ ಗಿಡ. ಕಾಯಿನೂ ಈಗಷ್ಟ ಹಿಡ್ಯಾಕತೈತಿ. ಅದು ಒಂದಲ್ದ ಈ ಕಡೆ ಸೈಡು ಒಂದು ಪಪ್ಪಾಯ ಗಿಡ ಬೆಳೆದೈತಿ, ತೋರಿಸ್ತೇನೆ ಬರ್ರಿ. ನೋಡ್ರಿ, ಇದು ಸಣ್ಣ ಗಿಡ ಆಗೈತಿ, ಸಣ್ಣದ ಕಾಯಿ ಆಗಿ ಬಿಡಾಕತೈತಿ. ಪಪ್ಪಾಯಿ ಹಣ್ಣು ಆದಮೇಲೆ ಅದ ಟೇಸ್ಟ್ ಹೆಂಗಿರ್ತೈತಿ ಅಂತ ನಾನು ನಿಮ್ಗೆ ತೋರಿಸ್ತೇನೆ. ಫೈನಲಿ ಗಾಡಿ ಕ್ಲೀನಿಂಗ್ ಮಾಡಾಕತ್ತಿದ್ರು. ಹಂಗಾರ ನೀವು ಮಾಡಿ ಮುಗಿಸ್ಕೊಂಡು ಬರ್ರಿ, ನಾನು ಮೇಲೆ ಹೋಗ್ತೇನೆ. ಹುಡುಗರಿಗೆ ಮಲ್ಕೊಂಡಾರ, ಎಬ್ಬಿಸ್ತೇನೆ ಅಂತಂದು ಅವ್ರಿಗೆ ಹೇಳಿ ನಾನು ಸ್ವಲ್ಪ ಹೂ ಎಲ್ಲ ಕಿತ್ಕೊಂಡು ಮೇಲ್ಗಡೆ ಹೋದ್ರಾತು ಅಂತಂದು ಅವ್ರಿಗೆ ಹೇಳಿ ಹೊಂಟಿದ್ದೆ. ನೋಡ್ರಿ, ಶಾಂಪು ಹಚ್ಚಿ ಗಾಡಿ ಎಲ್ಲ ಕ್ಲೀನಾಗಿ ತೊಳ್ಯಾಕತ್ತಾರ. ಗಾಡಿ ಮೇಲೆ ಅಷ್ಟು ಹೆವಿ. ಇನ್ನು ನಮ್ಮ ಅಂಬಾರಿ ನಿಂತೈತಿ ನೋಡ್ರಿ. ನಮ್ಮ ವಿಠ್ಠಲ ಅದನ್ನು ಕಾಯುವಂತಹ ಮಹಾರಾಜರು, ನಮ್ಮನ್ನು ಕಾಯುವಂಥವ್ರು ನಿಂತೈತಿ ನಮ್ಮ ಗಾಡಿ. ಅದು ಮುಗಿದ್ಮೇಲೆ ಈ ಗಾಡಿ ತೊಳೆಯೋದೈತಿ. ನೋಡ್ರಿ, ನಮ್ಮ ಗಾರ್ಡನಿಂದ ಇಷ್ಟು ಹೂ ಸಿಕ್ಕಾವು ನನಗೆ. ಇನ್ನೂ ಮೊಗ್ಗು ಐತಿ, ಸಣ್ಣ ಮೊಗ್ಗು ಐತಿ, ಇನ್ನೂ ದೊಡ್ಡದಾಗಿ ಅಳ್ಳಿಲ್ಲ. ಚಲೋ ಬರ್ರಿ, ಮುಂದೆ ಏನು ಆಗ್ತೈತಿ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ಇದು ನೋಡ್ರಿ, ನಮ್ಮ ಹಿತ್ತಲದೊಳಗಿರುವಂಥ ಎಲೆ ಬಳ್ಳಿ. ಝೂಮ್ ಹಾಕಿ ತೋರಿಸ್ತೀನಿ. ಎಲೆ ಬಳ್ಳಿ, ಕಲ್ಕತ್ತಾ ಎಲೆ ಅಂತ ಏನು ಹೇಳ್ತೀರಿ, ಅದು ನಮ್ಮ ಹಿತ್ತಲಾಗೂ ಸಿಕ್ಕಾಪಟ್ಟೆ ಇತ್ತು. ಭಾಳ ಗಾಡಿ ತುಂಬ ಹಬ್ಬ ಆಗತ್ತಿತ್ತು. ಅದು 4 ತೆಗಿ, 3 ತಗೋ. नाक क्या खा बिस्किट चलो पहला शॉट तुम्हारा ही लेता हूँ ಇನ್ನು ಮಾರ್ನಿಂಗ್ ಇವತ್ತು ನಾನು ರೊಟ್ಟಿ ಚಪಾತಿ ಏನೂ ಮಾಡಲಿಲ್ಲರಿ. ಯಾಕಂದ್ರೆ ನಮ್ಮ ಯಜಮಾನ್ರು ಉಪವಾಸ ಇದ್ದರು. ಸೊ ಅವ್ರಿಗೆ ರಾತ್ರಿ ಬಿಸಿ ಅಡುಗೆ ಒಮ್ಮೆಲೇನ ರೊಟ್ಟಿ ಚಪಾತಿ ಮಾಡಿದ್ರೆ ಆಯ್ತಂತ ಮಕ್ಕಳಿಗೆ ನಾನು ಸ್ವಲ್ಪ ವೆಜ್ ಪಲಾವ್ ಮಾಡಿ ಪ್ರಿಪೇರ್ ಮಾಡಿ ಟಿಫಿನಿಗೆ ಮತ್ತು ಲಂಚ್ ಬಾಕ್ಸಿಗೆ ಅದನ್ನು ಕಟ್ಟಿದೆ. ಮನ್ಯಾಗೂ ಅದನ್ನ ಮಾಡ್ಕೊಂಡು ಹೋದೆ. ಬಂದಮೇಲೆ ಬಿಸಿ ಚಪಾತಿ ಅಥವಾ ರೊಟ್ಟಿ ಮಾಡಿಕೊಟ್ರೆ ಆಯಿತು ಅಂತಂದು. ಬಿಡ ಕೈಯಾಗಿಂದ ನಡಿ, ಬಿಡ ಬಾಯ್ ಬಾಯ್.
ಹಾಯ್ ಸಾನು. ಹೋರಿ ಬಡ ಬಡ ಹೋರಿ ಅಲ್ಲೋ ನಿಂದ್ರಿ, ಟೈಮ್ ಆಗೈತಿ. ಇನ್ನು ಇಷ್ಟೆಲ್ಲ ಮುಗಿಸಿದ್ಮೇಲೆ ನಾನು ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ನಾನು ಕೆಲ್ಸಕ್ಕೆ ಹೋಗಿದ್ದೆ ರೀ. ಕೆಲ್ಸಕ್ಕೆ ಹೋದ್ಮೇಲೆ ಸಡನ್ನಾಗಿ ಒಂದು ಚೇಂಜ್ ಆಯ್ತು. ಏನಪ್ಪ ಅಂದ್ರೆ ನಂಗೆ ಸಡನ್ನಾಗಿ ಊರಿಗೆ ಹೋಗೋದು ಬಂತು. ನೋಡ್ತಿರ್ಬೋದು ಎಲ್ಲಾರನ್ನೂ ಇಲ್ಲೇ ಬಿಟ್ಟು ನಾನು ಒಬ್ಬಾಕಿನ ಬಸ್ ಹತ್ತಿ ಊರಿಗೆ ಹೊಂಟೇನಿ. ಯಾವ ಊರಿಗೆ ಹೊಂಟೇನಿ ಅಂದ್ರೆ ನನ್ನ ತವರ ಮನೆಗೆ ಹೊಂಟೇನಿ ರೀ. ಅಲ್ಲೇ ಸ್ವಲ್ಪ ಕೆಲಸ ಇತ್ತು, ಅದರ ಸಂಬಂಧ ನನ್ನ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ರು, ನನ್ನ ಹಸ್ಬೆಂಡ್ ಜಾಬ್ಗೆ ಹೋಗಿದ್ರು, ನಾನು ಕೂಡ ಹೋಗಿದ್ದೆ ಜಾಬಿಗೆ. ಬಟ್ ಸ್ವಲ್ಪ ಭಾಳ ಫೋನ್ ಕಾಲ್ ಬರಾಕತ್ತು, ಬಾ 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 ಅಂತಂದು. ಅದಕ್ಕೆ ನಾನು ವಾಪಸ್ ಊರಿಗೆ ಹೊಂಟೇನಿ. ಒಂದು 2-3 ತಾಸ್ನಾಗ ಹೋಗಿ ಬಂದ್ರೆ ಆಯಿತು ಅಂತಂದು ಕೆಲಸದೊಳಗೆ ಹೇಳ್ಕೊಂಡು ಹೊಂಟೇನಿ. ನೋಡ್ರಿ ನಮ್ಮ ಹುಬ್ಬಳ್ಳಿ ಒಳಗೆ ರಾಣಿ ಚೆನ್ನಮ್ಮ ಸರ್ಕಲ್ ಹೆಂಗೈತಿ, ಕಿತ್ತೂರು ರಾಣಿ ಚೆನ್ನಮ್ಮ ಹೆಂಗದಾರ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಐತಿ. ನೋಡ್ತಿರ್ಬೋದು. ನಿಮ್ಗೆ ಸಾಧ್ಯ ಆದಷ್ಟು ನಾನು ಹುಬ್ಬಳ್ಳಿ ಮಾರ್ಕೆಟ್ ಒಳಗೆ ಶೇರ್ ಮಾಡಾಕತ್ತೇನೆ ನಿಮ್ಗೆ. ನಮ್ಮ ಹುಬ್ಬಳ್ಳಿ ಒಳಗೆ ಬಸ್ ಸ್ಟಾಪಿಗೆ ಹೋಗೋ ರೋಡ್ನಾಗ ಏನೈತಲ್ಲ ಇದೆಲ್ಲ ಇತ್ತು. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಬರ್ರಿ ನನ್ನ ಜೊತೆ ನೀವು ಜಾಯ್ನ್ ಆಗಿ. ನಮ್ಮ ಹುಬ್ಬಳ್ಳಿ ಧಾರವಾಡ ಬಿಡ್ರಿ, ಹುಬ್ಬಳ್ಳಿ ಅಷ್ಟೇ ತಗೋರಿ. ಯಾಕಂದ್ರೆ ನನ್ನ ತವ್ರ ಮನೆ ಬರೋದು ಹುಬ್ಬಳ್ಳಿ ಹತ್ರ ಒಂದು ಸಣ್ಣ ಹಳ್ಳಿ ರೀ. ಒಂದು 15-20 ಕಿಲೋಮೀಟ್ರ್ ಹುಬ್ಬಳ್ಳಿಯಿಂದ ಐತಿ. ಹೊಸ ಬಸ್ ಸ್ಟ್ಯಾಂಡ್ ಏನು ರೆಡಿ ಆಗೈತಲ್ಲ, ಮೊದಲು ನಾವು ಹಳೆ ಬಸ್ ಸ್ಟ್ಯಾಂಡ್ ಅಂತಿದ್ವಿ. ಸೊ ನಾ ಈಗೂ ಹಳೆ ಬಸ್ ಸ್ಟ್ಯಾಂಡ್ ಅಂತ ಹೇಳ್ತೇನೆ. ಏನು ರೆಡಿ ಆಗೈತಲ್ಲ ಅಲ್ಲಿಂದನೇ ನಮ್ಮ ಬಸ್ ಈಗ ಸ್ಟಾರ್ಟ್ ಆಗತ್ತವು. ಸೊ ಚಲೋ ನೋಡ್ರಿ, ನಮ್ಮ ಬಸ್ ರೆಡಿ ಆಗೈತಿ ಹೋಗಾಕ. ನಾನು ಬಸ್ ಹತ್ತಿ ನನ್ನ ಜರ್ನಿನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಜೊತೆ ನೀವು ಜಾಯ್ನ್ ಆಗ್ರಿ. ಯಾವ ಕೆಲಸಕ್ಕಾಗಿ ನಾನು ಊರಿಗೆ ಹೊಂಟೇನೆ ಅನ್ನೋದನ್ನು ನಿಮ್ಗೆ ಲಾಸ್ಟ್ ಮೂಮೆಂಟಿಗೆ ಹೇಳ್ತೇನೆ. ಚಲೋ ಬಸ್ ರೆಡಿ ಐತಿ, ಬರ್ರಿ. ಇನ್ನು ದಾರಿ ಉದ್ದಕ್ಕೂ ಹೋಗ್ತಾ ನಿಮ್ಗೆ ನಮ್ಮ ಊರಿಗೆ ಹೋಗೋದ್ರ ರೂಟ್ ಶೇರ್ ಮಾಡತ್ತೇನೆ ನೋಡ್ರಿ. ನಮ್ಮ ಊರಿಗೆ ಹೋಗೋ ರೂಟ್ ಫುಲ್ ನ್ಯಾಷನಲ್ ಹೈವೇ ಟೈಪ್, ಸಿಕ್ಕಾಪಟ್ಟೆ ಬ್ರಿಡ್ಜ್ ಎಲ್ಲ ಆಗಿ ರೋಡೆಲ್ಲ ಸಿಕ್ಕಾಪಟ್ಟೆ ಚೇಂಜ್ ಆಗಿಬಿಟ್ಟಾವು. ಈಗ ಒಂದು 10 ವರ್ಷದೊಳಗಂತೂ ಅದು ಏನು ಹೇಳೋಕ್ಕಾಗಬಾರ್ದು, ಆ ರೀತಿ ಎಲ್ಲ ಬದಲಾವಣೆ ಆಗ್ಯಾವ್ರಿ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಜರ್ನಿ ಹೋಗ್ತೈತಿ. ಒಂದು ಹಾಫ್ ಆನ್ ಅವರ್ ನೋಡ್ರಿ ನಮ್ಮ ಜರ್ನಿ. ದಾರಿ ಉದ್ದಕ್ಕೂ ಹೂವಿನ ಗಿಡ ಬೆಳೆಸಿದ್ರು, ಚೆನ್ನಾಗಿ ಅನ್ನಿಸ್ತು ವ್ಯೂ. ಅದನ್ನ ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನೋಡೋಣಂತ ಬರ್ರಿ ಏನೇನು ಆಗ್ತೈತಿ ಅಂತ. ಇದು ಹೆಂಗೈತಿ ಪ್ಲೇಸ್ ತಿಳಿಸ್ರಿ. ಫೈನಲಿ ನಾನು ನಮ್ಮ ಊರಿಗೆ ರೀಚ್ ಆಗಕ್ಕೆ ಇನ್ನೊಂದು 5 ನಿಮಿಷ ಆಯಿತು. ಸೊ ಹುಬ್ಳಿ ಟು ಗದಗ ಹೋಗೋ ರೋಡ್ನಾಗ ಒಂದು ಕ್ರಾಸ್ ಬರ್ತೈತಿ. ಅಲ್ಲಿ ಹೊಳ್ಳಿದ್ರೆ ಮೇನ್ ನಿಮಗೆ ಬಂಡಿವಾಡ ಕ್ರಾಸ್ ಅಂತಂದು ಸಿಗ್ತೈತಿ. ಅಲ್ಲಿಂದ ಮುಂದೆ ಹೋದ್ರೆ ನಮ್ಮೂರಲ್ಲ, ಫಸ್ಟ್ ಬಂಡಿವಾಡ ಅನ್ನೋ ಒಂದು ಗ್ರಾಮ ಸಿಗ್ತೈತಿ ನಿಮ್ಗೆ. ಅದ ಗ್ರಾಮ ಬಂಡಿವಾಡ. ಆ ಬಂಡಿವಾಡದ ಪೊಲೀಸ್ ಸ್ಟೇಷನ್ ಇದು ನೋಡ್ರಿ. ಆ ಬಂಡಿವಾಡ ದಾಟಿದ ಮ್ಯಾಲೇನ ನಮ್ಮ ಊರು ಬರ್ತೈತಿ. ನಮ್ಮ ಊರ ಹೆಸರು ಬಂದುಬಿಟ್ಟು ಮಂಟೂರು. ಹೌದ್ರಿ, ನನ್ನ ತವ್ರ ಮನೆ ಹುಬ್ಬಳ್ಳಿಯಿಂದ ಒಂದು 15-20 ಕಿಲೋಮೀಟ್ರ್ ಐತಿ. ಅದು ಮಂಟೂರು ಅಂತಂದು ಹೇಳಿ ನನ್ನ ತವ್ರ ಮನೆ. ಯಾಕೆ ಸಡನ್ನಾಗಿ ಊರಿಗೆ ಹೊಂಟಾಳ ಅಂತ ನಿಮಗೆಲ್ಲ ಯೋಚನೆ ಇರ್ಬೋದು. ಹೌದು, ಅಂಥದ್ದೊಂದು ಕೆಲಸ ಬಂತು. ಅದಕ್ಕೆ ಹೋಗ್ಬೇಕಂತ ನಾನೇನು ಪ್ರಿಪ್ರೇಷನ್ ಇರಲಿಲ್ಲ. ಸೊ ಸಡನ್ನಾಗಿ ಎಲ್ಲ ಅರ್ಜೆಂಟ್ ಒಳಗೆ ರೆಡಿ ಆತು. ಹಂಗೆ ನಾನು ಒಬ್ಬಾಕಿನ ಬಂದೇನಿ. ಏನು ಪ್ರಿಪ್ರೇಷನ್ ಮಾಡ್ಕೊಳ್ಳೋದನ್ನು ಊರಿಗೆ ಎಂಟ್ರಿ ಕೊಟ್ಟೇನಿ. ಯಾಕೆ ಕೊಟ್ಟೇನಿ ಎಂಟ್ರಿ ಅನ್ನೋದನ್ನು ನಿಮ್ಗೆ ಹೇಳ್ತೇನೆ.
ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದನ ನೋಡ್ಕೊಳತ್ತೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನ್ನ ಚಾನಲ್ ಬೆಳೆಯೋದಕ್ಕೆ ಸಹಾಯ ಆಗ್ತೈತಿ. ನನ್ನ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಬರ್ರಿ, ಇದು ನನಗೊಂದು ಖುಷಿ ವಿಚಾರ ನೋಡ್ರಿ. ಇದು ಐತಲ್ಲ ಸ್ಕೂಲ್, ನಾನು ಇಲ್ಲಿ 1 to 3rd ಸ್ಟ್ಯಾಂಡರ್ಡ್ವರೆಗೂ ಈ ಕಾನ್ವೆಂಟ್ ಒಳಗೆ ಕಲ್ತಿದ್ದೈತಿ. 1ನೇತ್ರಿಂದ 3ನೇತ್ತ ಅಷ್ಟು. 3ನೇತ್ತ ಆದಮೇಲೆ ನಾನು ಅದ್ರ ಪಕ್ಕದಲ್ಲೇ ಏನೈತಲ್ಲ ನಿಮಗೆ ಕಾಣಿಸ್ಲಿಕ್ಕತ್ತದ ಕನ್ನಡ ಶಾಲೆ, ಇಲ್ಲಿಗೆ ಜಾಯ್ನ್ ಆಗೀನಿ. ಇಲ್ಲಿ 8ನೇತ್ರ ಮಟ್ಟ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸೇನಿ. ಸೊ ಟರ್ನ್ ಆಯಿತು ಬಸ್ಸು. ಇದು ನನ್ನ ಹುಟ್ಟೂರು ಮಂಟೂರು. ಫೈನಲಿ ನಮ್ಮೂರಿಗೆ ನಾ ಬಂದೆ. ನೋಡ್ರಿ, ಇದು ನಮ್ಮ ಊರಿನ ನನ್ನ ಮನೆ, ತವರ ಮನೆ. ಈಗ ಏನೇನೋ ಹೆಂಗೆಂಗೋ ಆಗೈತಿ. ಹಳ್ಳಿ ಮನೆ ಯಾರು ಏನು ಅನ್ಕೋಬೇಡ್ರಿ, ಬದ್ಲ ಮಸ್ತ್ ಇತ್ತು. ಈಗ ಒಂದು ಹಾಕ್ಸಿ ಹತ್ತತ್ರ ಒಂದು 20-25 ವರ್ಷ ಏನೋ ಆಗಿರ್ಬೋದು. ಇದೆಲ್ಲ ನನ್ನ ತವರ ಮನೆ ನಿಮಗೆ ತೋರ್ಸಾಕತ್ತೇನಿ. ನಮ್ಮ ತಾಯಿಯವರು ನಮ್ಮ ಪಪ್ಪನ ತೋರಿಸ್ತೇನೆ ಬರ್ರಿ. ಇಲ್ಲಿ ಅದಾರ ನೋಡ್ರಿ ನಮ್ಮ ಪಪ್ಪ, ನನ್ನ ಜೊತೆ ಇಲ್ಲ. ನನ್ನ ಮದ್ವೆ ಮುಂಚಿದ್ದಾಗ 1 ತಿಂಗಳು ಮುಂಚಿದ್ದಾನ ನಮ್ಮನ್ನೆಲ್ಲ ಬಿಟ್ಟು ಹೋದರು. ಇದು ನಮ್ಮ ಮನೆ ನೋಡ್ರಿ ಹೆಂಗೈತಿ. ನಾನು ಹುಟ್ಟಿ ಬೆಳೆದಂತಹ ನಮ್ಮ ಮನೆ ಇದು. ಇನ್ನು ಒಳಗಡೆ ತೋರಿಸ್ತೇನೆ ಬರ್ರಿ ಹೆಂಗೈತಿ ನಮ್ಮ ಮನೆ ಅಂತಂದು. ತವರ ಮನೆ, ನನ್ನ ಮನೆ ಮೀನ್ಸ್ ತವರು ಮನೆ. ಈಗ ನನ್ನ ಮನೆಗೆ ನಾನೇ ಅತಿಥಿ ಆಗಿದ್ದೇನೆ. ಎಲ್ಲ ಹೆಣ್ಮಕ್ಳು ಹಂಗೆ ಅನ್ಕೋತೇನೆ, ನಾನೊಬ್ಬಕ್ಕೆ ಏನು ಸ್ಪೆಷಲ್ ಅಲ್ಲ. ಇದು ನಮ್ದು ಒಲಿ ಗೂಡು ನೋಡ್ರಿ. ಹಳ್ಳಿ ಒಳಗೆ ಏನಂತ ಹೇಳ್ತೀರಿ, ಒಲಿ ಉರಿ ಪುಟ್ಟಿ ಮಾಡಕ್ಕೆ ಹಚ್ತಾರಲ್ಲ ಅದು. ಆ ಕಡೆ ಎಲ್ಲ ಗ್ಯಾಸ್. ಮತ್ತು ಈ ಕಡೆ ಬಂದ್ರೆ ಕಿಚನ್ ನಿಮಗೆ ಹಳ್ಳಿ ಮನಿದು. ಈ ಕಡೆ ಹೋದ್ರೆ ನಿಮ್ಗೆ ದೇವ್ರ ಕೋಣೆ. ಬರೀ ನಮ್ಮ ದೇವ್ರ ರೂಮ್ ತೋರಿಸ್ತೇವಿ ಹೆಂಗೈತೆ ಅಂತಂದು ನೋಡ್ರಿ. ಇದು ನಮ್ಮ ಮನೆಯ ದೇವಸ್ಥಾನ. ಸಿಕ್ಕಾಪಟ್ಟೆ ದಾಸವಾಳ ಹಳ್ಳ್ಯಾವ. ನಮ್ಮ ಬಾಗಿಲದೊಳಗೆ ಗಿಡ ಐತಿ ನೋಡ್ರಿ. ನಮ್ಮ ದೇವರೆಲ್ಲ ಹೆಂಗೆ ಕಾಣಾಕತೈತಿ ಹೇಳ್ರಿ. ನಮ್ಮ ದೇವರು ಮೀನ್ಸ್ ನನ್ನ ತವರು ಮನೆಯ ದೇವರು ಹೆಂಗೆ ಕಾಣಾಕತೈತಿ ಹೇಳ್ರಿ. ಇದು ಪುಟ್ಟ ಹಳ್ಳಿ ಒಳಗೆ ನಮ್ಗೆ ಇರುವಂಥ ಮನೆ. ನಮ್ಮ ಮಮ್ಮಿ ನೋಡ್ರಿ ಹೋದ ತಕ್ಷಣ ನನಗೆ ರೆಡಿ ಹಾಕ್ಕೊಡತ್ತಾಳ, ಚಹಾ ಕುಡಿತೀನಿ ಅಂತಂದು. ತೋರಿಸ್ತೇನೆ ಬರ್ರಿ. ನೋಡ್ರಿ ನಮ್ಮವಾರ ಹೆಂಗದಾರ ಅಂತ ತಿಳಿಸ್ರಿ. ಹೆಂಗದಾರ ಅನ್ನೋಕ್ಕಿಂತ ಭಾಳ ಚಲೋ ಅದಾರ. ಹಿಂಗೆ ಇಟ್ಟಿರಲಿ ಭಗವಂತ ಅವ್ರನ್ನ ಅಂತ ಕೇಳ್ಕೊತೀನಿ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಅಲ್ಲೇನು ಕುಂತಾನಲ್ಲ ಅವ ನನ್ನ ಹಳೆಯ ನೋಡ್ರಿ. ನಾನು ನೋಡಿ ಓಡೋಗಿ ಅಡ್ಕೊಂಡು ಅಂಗನವಾಡಿ ಒಳಗೆ ಕುಂತಿದ್ದ. ಬಾ ಬಾ ಅಂತಂದ್ರೆ ಎಷ್ಟು ಕರೆದ್ರು ಬರಲಿಲ್ಲ. ಸೊ ಅವನ್ನ ಅಲ್ಲೇ ಬಿಟ್ಟು ನಾನು ಹಂಗಾರ ಬಾ ಹೇಳಪ್ಪ ಹೋಗ್ತೇನೆ ಅಂತಂದು ಹೇಳಿ ಬಾ ಹೇಳಿ ಹೊಂಟಿದ್ದೆ. ನಾನು ಯಾವ ಕಾರಣಕ್ಕಾಗಿ ಊರಿಗೆ ಹೋಗೀನಿ ಅನ್ನೋದನ್ನು ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಹೇಳ್ತೀನಿ. ಯಾಕಂದರೆ ಈ ಬ್ಲಾಗ್ ಭಾಳ ಲೆಂದಿ ಆಗ್ತೈತಿ. ಸೊ ಅಪ್ ಟು ದ್ಯಾಟ್ ಕೀಪ್ ವಾಚಿಂಗ್ ಮೈ ಚಾನಲ್. ಬಾಯ್ ಬಾಯ್.